ಸಮಾಜಶಾಸ್ತ್ರೀಯವಾಗಿ ಯೋಚಿಸುವುದು. ಈ ದಿನ ನಾವು ಈ ಕೆಳಗಂಡ ವಿಷಯಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಉದ್ದೇಶಗಳು, ಪರಿಚಯ, ಸಮಾಜಶಾಸ್ತ್ರೀಯ ವಿಧಾನಗಳು, ದೈನಂದಿನ ಜೀವನದಲ್ಲಿ ಸಮಾಜಶಾಸ್ತ್ರ ಮತ್ತು ಇತರ ವಿಭಾಗಗಳು, ಮಿಲ್ಸ್ ಪ್ರಾಯೋಗಿಕತೆಯ ವಿಧಗಳು ಮತ್ತು ಅಧಿಕಾರಶಾಹಿ ನೀತಿ, ಮಿಲ್ಸ್ನ ಇತಿಹಾಸದ ಉಪಯೋಗಗಳು, ಸಮಾಜಶಾಸ್ತ್ರವು ವಾಸ್ತವದಲ್ಲಿ ಯಾವ ರೀತಿಯಲ್ಲಿ ಕಾಣುತ್ತದೆ, ಮಿಲ್ಸ್ ದ ಹ್ಯೂಮನ್ ವೆರೈಟಿ. ವಾಸ್ತವದಲ್ಲಿ ಸಮಾಜಶಾಸ್ತ್ರವು ಯಾವ ರೀತಿಯಲ್ಲಿ ಕಾಣುತ್ತದೆ ಹಾಗೂ ಸಮಾಜಶಾಸ್ತ್ರೀಯ ದೃಷ್ಟಿಕೋನಗಳನ್ನು ಗಮನಿಸಿ, ವ್ಯಾಖ್ಯಾನಿಸಿ ಮತ್ತು ಮೌಲ್ಯೀಕರಿಸಿ ಅದರ ಸಾರಾಂಶವನ್ನು ಹೇಳಲಿದ್ದೇವೆ. ಬೋಮನ್ ಸಮಾಜಶಾಸ್ತ್ರೀಯ ಕಣ್ಣು ಎಂದು ವ್ಯಾಖ್ಯಾನ ಮಾಡಿರುತ್ತಾರೆ. ಮಿಲ್ಸ್ನ ಫಿಲಾಸಫೀಸ್ ಆಫ್ ಸೈನ್ಸ್ ಬಗ್ಗೆ ಮಾತಾಡಲಿದ್ದೇವೆ. ಉದ್ದೇಶಗಳು. ಈ ಘಟಕವನ್ನು ಪರಿಶೀಲಿಸಿದ ನಂತರ ನೀವು ಈ ಕೆಳಗಿನವುಗಳನ್ನು ಕಲಿಯಲು ಸಾಧ್ಯವಾಗುತ್ತದೆ. ಸಮಾಜಶಾಸ್ತ್ರೀಯ ವಿಧಾನಗಳು ಸಮಾಜದ ಬಗ್ಗೆ ಡಾಟಾವನ್ನು ವೀಕ್ಷಿಸಲು, ವ್ಯಾಖ್ಯಾನಿಸಲು ಮತ್ತು ಮೌಲ್ಯೀಕರಿಸಲು ಬಳಸಲಾಗುತ್ತದೆ. ಈ ದೈನಂದಿನ ಜೀವನದ ವಾಸ್ತವತೆಯನ್ನು ನೋಡುವ ಸಮಾಜಶಾಸ್ತ್ರೀಯ ವಿಧಾನದ ಬಗ್ಗೆಯೂ ನಾವು ತಿಳಿಯಲಿದ್ದೇವೆ. ಸಮಾಜಶಾಸ್ತ್ರದ ಪ್ರಮುಖ ಪರಿಕಲ್ಪನೆಗಳು ಮತ್ತು ಸಮಾಜಶಾಸ್ತ್ರ ಮತ್ತು ಇತರ ವಿಭಾಗಗಳು ಯಾವುವು ಎಂಬುದನ್ನು ಸಹ ತಿಳಿಯಲಿದ್ದೇವೆ. ಪರಿಚಯದಲ್ಲಿ ನೀವು ಸಮಾಜಶಾಸ್ತ್ರೀಯ ದೃಷ್ಟಿಕೋನದ ಅರ್ಥವನ್ನು ಅರ್ಥ ಮಾಡಿಕೊಳ್ಳುವಿರಿ. ಕೆಳಗೆ ನೀಡಿರುವಂತೆ ನೀವು ನಿಮ್ಮನ್ನು ಪ್ರಶ್ನಿಸಿಕೊಳ್ಳಬಹುದು. ಸಮಾಜಶಾಸ್ತ್ರೀಯ ದೃಷ್ಟಿಕೋನದ ಅರ್ಥವೇನು? ಸಮಾಜಶಾಸ್ತ್ರಜ್ಞರು ದೈನಂದಿನ ಜೀವನದ ನೈಜತೆಯನ್ನು ಹೇಗೆ ವೀಕ್ಷಿಸುತ್ತಾರೆ ಮತ್ತು ಅರ್ಥೈಸುತ್ತಾರೆ ಎಂಬುದನ್ನು ನಾವು ತಿಳಿಯಬಹುದು. ವಿವಿಧ ವಿದ್ವಾಂಸರು ಸಮಾಜಶಾಸ್ತ್ರೀಯ ದೃಷ್ಟಿಕೋನಗಳು ಮತ್ತು ಸಾಮಾಜಿಕ ಸಂಬಂಧಗಳು ಹೇಗೆ ರೂಪುಗೊಂಡಿವೆ ಮತ್ತು ಹೇಗೆ ಶಾಶ್ವತವಾಗಿರುತ್ತವೆ ಎಂಬುದರ ಕುರಿತು ಸಮಾಜಶಾಸ್ತ್ರಜ್ಞರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದರಿಂದ ನಮಗೆ ಸಮಾಜದ ಶಾಸ್ತ್ರದ ಬಗೆಗೆ ಅರಿವು ಮೂಡುತ್ತದೆ. ವಿದ್ವಾಂಸ ಜಿಗ್ಮಂಟ್ ಬೌಮನ್ ಅವರು ಶಕ್ತಿಯು ಸಾಮಾಜಿಕ ಸಂಬಂಧಗಳ ಪ್ರಮುಖ ಚಾಲಕವಾಗಿದೆ ಮತ್ತು ಸಮಾಜದಲ್ಲಿ ಸ್ಥಾನ, ಮಾನ ಮತ್ತು ಪಾತ್ರವನ್ನು ಶಕ್ತಿ ಮತ್ತು ಸಂಪನ್ಮೂಲಗಳೊಂದಿಗೆ ಜನರು ರಚಿಸಿದ ಮತ್ತು ನಿರ್ವಹಿಸುವ ಮೌಲ್ಯಗಳಿಂದ ತಿಳಿಸಲಾಗುತ್ತದೆ ಎಂದು ಅಭಿಪ್ರಾಯಪಡುತ್ತಾರೆ. ವಸ್ತುಗಳು ಮತ್ತು ವಸ್ತುಗಳಿಂದ ಸ್ವಾಧೀನಪಡಿಸಿಕೊಂಡಿರುವ ಅರ್ಥಗಳನ್ನು ಈ ಶಕ್ತಿ ಶ್ರೇಣಿಯಿಂದ ತಿಳಿಸಲಾಗುತ್ತದೆ. ಇದನ್ನು
ಆಂಗ್ಲ ಭಾಷೆಯಲ್ಲಿ ಪವರ್ ಹೈರಾರ್ಕೀಸ್ ಎಂದು ಹೇಳಲಾಗುತ್ತದೆ. ಅಮೆರಿಕನ್ ಸೊಸೈಟಿಯನ್ನು ಅಧ್ಯಯನ ಮಾಡಿದ ನಂತರ C.W. ಮಿಲ್ಸ್ ಅವರು ಇದು ಸ್ವಯಂ ನಿರ್ವಹಣೆಯಾಗಿದೆ ಎಂದು ಹೇಳುತ್ತಾರೆ. ಮೌಲ್ಯಗಳು ಮತ್ತು ಇತಿಹಾಸವು ನಮ್ಮ ದೃಷ್ಟಿಕೋನಗಳನ್ನು ರೂಪಿಸುತ್ತದೆ ಎಂದು ಅವರು ನಿರ್ವಹಿಸುತ್ತಾರೆ. ಅಮೆರಿಕನ್ನರು ತಮ್ಮ ಬಗ್ಗೆ ಯೋಚಿಸುವಂತೆ ಸಮಾಜವು ತನ್ನನ್ನು ತಾನೇ ಕಲ್ಪಿಸಿಕೊಳ್ಳುವ ತನ್ನದೇ ಆದ ಮಾರ್ಗವನ್ನು ಹೊಂದಿದೆ ಮತ್ತು ಹಠಾತ್ ಸಾಮಾಜಿಕ ಬದಲಾವಣೆಗಳ ಪ್ರಭಾವದಿಂದ ಜನರು ಬದಲಾಗುತ್ತಾರೆ ಎಂದು ಹೇಳಲಾಗಿದೆ. ಜನರು ಮೌಲ್ಯಗಳ ಸುದೀರ್ಘ ಐತಿಹಾಸಿಕ ಪ್ರಕ್ರಿಯೆಯ ಮೂಲಕ ರೂಪುಗೊಂಡ ತಮ್ಮ ಸಮಾಜವನ್ನು ತಾವೇ ಎಂದು ಭಾವಿಸುತ್ತಾರೆ ಮತ್ತು ಅಂತಿಮವಾಗಿ ಆ ಮೌಲ್ಯಗಳನ್ನು ಒಟ್ಟಾರೆಯಾಗಿ ಸ್ವೀಕರಿಸುತ್ತಾರೆ ಎಂದು ಮಿಲ್ಸ್ ಅವರು ಪ್ರತಿಪಾದಿಸುತ್ತಾರೆ. ವಿದ್ವಾಂಸರಾದ ಬೌಮನ್ ಮತ್ತು C.W. ಮಿಲ್ಸ್ ಸಮಾಜ ಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ತಮ್ಮ ಅಭಿಪ್ರಾಯಗಳಲ್ಲಿ ಭಿನ್ನವಾಗಿದ್ದಾರೆ. ಬೌಮನ್ ಪ್ರಾಯೋಗಿಕ ವಾಸ್ತವದಲ್ಲಿ ನೆಲೆಗೊಂಡಿದ್ದಾರೆ ಮತ್ತು ಮಿಲ್ಸ್ ತನ್ನ ತಾರ್ಕಿಕ ಕ್ರಿಯೆಯಲ್ಲಿ ಹೆಚ್ಚು ಅಮೂರ್ತನಾಗಿರುತ್ತಾರೆ ಎಂದು ಗಮನಿಸಲಾಗಿದೆ. ಮಿಲ್ಸ್ ಅವರ ತಾರ್ಕಿಕತೆಯಲ್ಲಿ ಹೆಚ್ಚು ಅಮೂರ್ತವಾಗಿದೆ, ಅಂದರೆ ಆಂಗ್ಲ ಭಾಷೆಯಲ್ಲಿ ಅದು ಅಬ್ಸ್ಟ್ರಾಕ್ಟ್ ಅಥವಾ ಶೇಪ್ಲೆಸ್ ಎಂದು ಹೇಳಲಾಗಿದೆ. ಸಮಾಜಶಾಸ್ತ್ರೀಯ ವಿಧಾನಗಳು ಅನ್ನು ನೋಡುವಾಗ ಮಿಲ್ಸ್ ಅವರು 1959ರಲ್ಲಿ ಅಮೂರ್ತ ಅನುಭವವಾದ ಪರಿಕಲ್ಪನೆಯು ಪ್ರಾಯೋಗಿಕ ಅಧ್ಯಯನಗಳನ್ನು ಪ್ರತಿಪಾದಿಸುತ್ತದೆ ಎಂದು ಹೇಳಿರುತ್ತಾರೆ. ಸಾಮಾನ್ಯವಾಗಿ ಸಂಗ್ರಹಣೆಯ ಸಾಂಪ್ರದಾಯಿಕ ಶೈಲಿಗಳೊಂದಿಗೆ ಡೇಟಾವನ್ನು ಸಂಗ್ರಹಿಸುವ ಒಂದು ಸೆಟ್ ಮಾದರಿಯನ್ನು ಅನುಸರಿಸಿ ಅವುಗಳನ್ನು ನಂತರ ಕ್ರೋಢೀಕರಿಸಲಾಗುತ್ತದೆ. ಪರಿಕಲ್ಪನೆ, ದತ್ತಾಂಶ ವಿಶ್ಲೇಷಣೆ, ದತ್ತಾಂಶ ಸಂಗ್ರಹಣೆ, ಮಾಪನ, ಮಾಡೆಲಿಂಗ್ ಮತ್ತು ಸಂಶೋಧನಾ ವಿನ್ಯಾಸ ಸೇರಿದಂತೆ ಸಾಮಾಜಿಕ ವಿಜ್ಞಾನಗಳಲ್ಲಿ ಪ್ರಾಯೋಗಿಕ ಸಂಶೋಧನೆಯು ಎದುರಿಸುತ್ತಿರುವ ಸಂಪೂರ್ಣ
ಶ್ರೇಣಿಯ ಕ್ರಮ ಶಾಸ್ತ್ರೀಯ ಸಮಸ್ಯೆಗಳನ್ನು ಪರಿಹರಿಸುವ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಕೊಡುಗೆಗಳನ್ನು ಸಮಾಜಶಾಸ್ತ್ರೀಯ ವಿಧಾನಗಳು ಬಯಸುತ್ತವೆ. ಸಮಾಜಶಾಸ್ತ್ರೀಯ ಪ್ರಕ್ರಿಯೆಯ ಹಂತಗಳು ಯಾವ್ಯಾವು ಅನ್ನುವುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಅವುಗಳೆಂದರೆ ವಿಷಯವನ್ನು ಆಯ್ಕೆ ಮಾಡುವುದು, ಸಮಸ್ಯೆಯನ್ನು ವ್ಯಾಖ್ಯಾನಿಸುವುದು, ಸಾಹಿತ್ಯವನ್ನು ಪರಿಶೀಲಿಸುವುದು, ಊಹೆಯನ್ನು ರೂಪಿಸುವುದು, ಸಂಶೋಧನಾ ವಿಧಾನವನ್ನು ಆರಿಸುವುದು, ಡಾಟಾವನ್ನು ಸಂಗ್ರಹಿಸುವುದು, ವಿಶ್ಲೇಷಿಸುವುದು, ಆನಂತರ ಬರುವ ಫಲಿತಾಂಶಗಳು, ಆ ಫಲಿತಾಂಶಗಳನ್ನು ಹಂಚಿಕೊಳ್ಳುವುದು ಈ ಸಮಾಜಶಾಸ್ತ್ರೀಯ ವಿಧಾನಗಳಲ್ಲಿ ಇರುತ್ತವೆ. ಸಮಾಜಶಾಸ್ತ್ರವು ನಿರ್ದಿಷ್ಟ ಸನ್ನಿವೇಶಗಳಿಗೆ ಸಂಬಂಧಿಸಿ ಪ್ರಾಯೋಗಿಕವಾಗಿ ಉಳಿದಿದೆ. ಸಮಾಜಶಾಸ್ತ್ರವು ಸಾಮಾನ್ಯೀಕರಣಗಳನ್ನು ಹೊರತುಪಡಿಸಿ ನಿರ್ದಿಷ್ಟ ಸನ್ನಿವೇಶಗಳಿಗೆ ಹೆಚ್ಚಾಗಿ ಸಂಬಂಧಿಸಿದೆ ಹಾಗೂ ಹೆಚ್ಚು ನಿರ್ದಿಷ್ಟತೆ ಮತ್ತು ವೈಜ್ಞಾನಿಕ ಪಾತ್ರವನ್ನು ನೀಡುತ್ತದೆ ಎಂದು ಪ್ರತಿಪಾದಿಸಲಾಗಿದೆ. ಎಮಿಲ್ ಡರ್ಕೈಮ್ ಅವರು ಸಾಮಾಜಿಕ ಸಂಗತಿಗಳನ್ನು ಇತರ ಸಾಮಾಜಿಕ ಸಂಗತಿಗಳಿಂದ ವಿವರಿಸಬೇಕು ಎಂದು ಪ್ರತಿಪಾದಿಸುತ್ತಾರೆ. ಹೀಗಾಗಿ ಸಮಾಜಶಾಸ್ತ್ರೀಯ ವಿಧಾನದ ವ್ಯಾಪ್ತಿಯನ್ನು ಮೀರಿ ಮಾನಸಿಕ ಮತ್ತು ತಾತ್ವಿಕತೆಯನ್ನು ಹಾಕುತ್ತಾರೆ. ದೈನಂದಿನ ಜೀವನದಲ್ಲಿ ಸಮಾಜಶಾಸ್ತ್ರ ನಮ್ಮ ದಿನದ ಜೀವನದಲ್ಲಿ ಸಮಾಜಶಾಸ್ತ್ರದ ಅಂಶಗಳು ನಮ್ಮನ್ನು ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ತಿಳಿಯಲು ಇಲ್ಲಿ ಅವಕಾಶವಾಗುತ್ತದೆ. ದಿ ಪ್ರಾಮಿಸ್ ನ ಮಿಲ್ಸ್ ಪರಿಕಲ್ಪನೆಯು ಜನರು ತಮ್ಮ ಜೀವನದ ಸಂದರ್ಭಗಳನ್ನು ತೊಡೆದುಹಾಕಲು ಸಾಧ್ಯವಾಗುವುದಿಲ್ಲ ಎಂಬ ಬಲೆಗೆ ಸಂಬಂಧಿಸಿದೆ. ಪ್ರಾಪಂಚಿಕ ಸಾಮಾನ್ಯ ದೈನಂದಿನ ಜೀವನದ ಕೆಟ್ಟ ವೃತ್ತದಲ್ಲಿ ಸಿಕ್ಕಿಬಿದ್ದ ಜನರು ತಮ್ಮ ನಿಯಂತ್ರಣಕ್ಕೆ ಮೀರಿದ ಸಂದರ್ಭಗಳಿಂದ ಪ್ರಭಾವಿತರಾಗುತ್ತಾರೆ ಮತ್ತು ಅವರು ಅವುಗಳೆಲ್ಲವನ್ನು ಗ್ರಹಿಸಲು ವಿಫಲರಾಗುತ್ತಾರೆ ಎಂದು ತಿಳಿದು ಬಂದಿದೆ. ಸಾಮಾಜಿಕ ಜೀವಿಗಳು ಜಗತ್ತಿನಲ್ಲಿ
ನಡೆಯುವ ಘಟನೆಗಳನ್ನು ಅರ್ಥ ಮಾಡಿಕೊಳ್ಳಲು ಅಷ್ಟೊಂದು ಸಾಧ್ಯವಾಗುವುದಿಲ್ಲ. ಟ್ರ್ಯಾಪ್ ಅಂದರೆ ಬಲೆ. ಈ ಪರಿಕಲ್ಪನೆಯ ಮೂಲಕ ಮಿಲ್ಸ್ ಸಾಮಾನ್ಯ ಮನುಷ್ಯನ ಮೇಲೆ ಪರಿಣಾಮ ಬೀರುವ ಸಾಮಾಜಿಕ ಬದಲಾವಣೆಗಳನ್ನು ಉಲ್ಲೇಖಿಸುತ್ತಾರೆ. ಪ್ರಪಂಚದ ಗ್ರಾಮೀಣ ಪ್ರದೇಶಗಳಲ್ಲಿನ ಜನರು ವಿಶ್ವ ಯುದ್ಧಗಳಿಂದ ತಮ್ಮ ಜೀವನದಲ್ಲಿ ತಂದಂತಹ ಬದಲಾವಣೆಗಳನ್ನು ಗ್ರಹಿಸಲು ಸಾಧ್ಯವಾಗಲಿಲ್ಲ. ಪ್ರಪಂಚದ ದೂರದ ಭಾಗದಲ್ಲಿ ಸಂಘರ್ಷವು ಅವರ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಜನರು ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ, ಆಗುವುದೂ ಇಲ್ಲ. ಬೌಮನ್ 1990ರಲ್ಲಿ ಅವರು ತೆಗೆದುಕೊಂಡ ವಿಷಯದಲ್ಲಿ ಕಂಡುಬಂದದ್ದೇನೆಂದರೆ, ಪ್ರತಿದಿನ ಜೀವನದಲ್ಲಿ ಇತರರೊಂದಿಗೆ ಒಬ್ಬರು ಎಂಬ ಅವರ ಪರಿಕಲ್ಪನೆಯ ಮೇಲೆ ಬರೆಯುತ್ತಾರೆ. ಮುಕ್ತ ಅಥವಾ ಮುಕ್ತವಾಗಿರುವ ಅನುಭವಗಳು ಬಹುತೇಕ ಎಲ್ಲರಿಗೂ ಒಂದು ನಿಗೂಢವಾಗಿ ಉಳಿಯುವುದರಿಂದ ನಾವೆಲ್ಲರೂ ಅವೆಲ್ಲವನ್ನು ಪರಿಹರಿಸಲು ಬಯಸುತ್ತೇವೆ. ಮುಕ್ತ ಅಥವಾ ಮುಕ್ತವಾಗಿರುವ ಅನುಭವಕ್ಕೆ ಲಗತ್ತಿಸಲಾದ ಆಯ್ಕೆಗಳ ಅಂಶವು ನಿರ್ಧರಿಸುವ ಸಾಮರ್ಥ್ಯಕ್ಕೆ ಲಿಂಕ್ ಮಾಡಲಾಗುತ್ತದೆ. ಸಮಾಜ ಶಾಸ್ತ್ರೀಯ ಪರಿಕಲ್ಪನೆಗಳು. ಗುಂಪು ಅಂದರೆ ಆಂಗ್ಲ ಭಾಷೆಯಲ್ಲಿ ಗ್ರೂಪ್ ಎಂದರ್ಥ. ವ್ಯಕ್ತಿಗಳು ಒಂದರಲ್ಲಿ ಒಬ್ಬರಾಗಿ ಈ ಪ್ರಪಂಚದಲ್ಲಿ ಜನಿಸಿರುವುದರಿಂದ ಗುಂಪಿನ ಹೊರಗೆ ಕಾರ್ಯ ನಿರ್ವಹಿಸಲು ಸಾಧ್ಯವಿಲ್ಲ ಮತ್ತು ಅದರ ಕಾರಣದಿಂದಾಗಿ ಸಮಾಜದಲ್ಲಿ ಇರುವಂತಹ ಜನರಗಳ ಜೊತೆ ಬೆರೆತು ತಾವು ಅವರಲ್ಲಿ ಒಬ್ಬರು ಎಂಬ ಮೌಲ್ಯವನ್ನು ತಿಳಿದು ಮಾನವರಾಗಿದ್ದಾರೆ. ಮಾನವನಾಗುವ ಪ್ರಕ್ರಿಯೆಯೇ ಗುರುತಿಸುವಿಕೆ ಮತ್ತು ಅಸ್ತಿತ್ವದ ಸಹಜನಗಳೆಲ್ಲರನ್ನು
ನೀಡುವ ಗುಂಪಿನಿಂದ ಒದಗಿಸಲಾಗಿದೆ ಎಂದು ನಾವೆಲ್ಲರೂ ತಿಳಿದಿದ್ದೇವೆ. ಈ ಸಾಮಾಜೀಕರಣದ ಮೂಲಕ ಆದಾಗ್ಯೂ ವ್ಯಕ್ತಿಯು ಒಂದು ಪದವಿಯನ್ನು ಸಹ ಹೊಂದಿದ್ದಾನೆ. ಗುಂಪು ಸಹ ನಿಗ್ರಹಿಸುವುದರಿಂದ ಅಸ್ವಸ್ಥತೆ. ಹೀಗಾಗಿ ಸಾಮಾಜಿಕ ಗುಂಪು ಎರಡು ಸಕ್ರಿಯಗೊಳಿಸುವಿಕೆ ಮತ್ತು ನಿರ್ಬಂಧಕ ಏರುವ ವಿಷಯಗಳಾಗಿವೆ. ಎಲ್ಲ ಸಾಮಾಜಿಕ ಜ್ಞಾನವನ್ನು ನಾವೆಲ್ಲರೂ ಗುಂಪಿನಲ್ಲಿ ಇರುವುದರಿಂದ ಒಬ್ಬರಿಗೊಬ್ಬರು ಸ್ಪಂದಿಸಿದಾಗ ನಮಗೆ ತಿಳಿಯಬರುವ ಜ್ಞಾನವನ್ನು ಸಾಮಾಜಿಕ ಗುಂಪಿನಲ್ಲಿ ಪಡೆಯುತ್ತೇವೆ. ಈ ರೀತಿ ಸ್ವೀಕರಿಸಿದ ಪರಿಸ್ಥಿತಿಗಳು ಮೌಲ್ಯಗಳೊಂದಿಗೆ ವ್ಯಕ್ತಿಯ ರಚನೆಗೆ ಸಹಾಯವಾಗುತ್ತವೆ. ಸಾಮಾಜೀಕರಣ ಅಂದರೆ ಆಂಗ್ಲ ಭಾಷೆಯಲ್ಲಿ ಸೋಷಿಯಲೈಸೇಷನ್ ಎಂಬರ್ಥ. ಸಮಾಜದಲ್ಲಿ ಬದುಕಲು ಸಮರ್ಥವಾಗುವಂತೆ ಗುಂಪು ಸ್ವಯಂ ಸಾಮಾಜಿಕಗೊಳಿಸಿಕೊಳ್ಳುತ್ತದೆ.
ವಿಷಯವಾಗಿರುತ್ತದೆ. ಈ ಗುಂಪುಗಳಲ್ಲಿ ನಾವು ಸಹ ಮಾನಸಿಕ ದೈಹಿಕ ಸಾಮೀಪ್ಯದ ವ್ಯಾಪ್ತಿಯನ್ನು ಕಂಡಿದ್ದೇವೆ ಹಾಗೂ ನಮ್ಮ ನಡವಳಿಕೆಗಳು ಅವುಗಳ ಮೇಲೆ ಅವಲಂಬಿಸಿರುತ್ತವೆ. ನಾವು ನಮ್ಮಂತೆಯೇ ಇತರರನ್ನು ಗ್ರಹಿಸಲು ಸಹ ಭಾವನೆಗಳ ಅರ್ಥವು ವ್ಯಕ್ತಿಗಳ ಮೇಲೆ ಅವಲಂಬಿಸಿ ಅವರು ನಮ್ಮ ಜೊತೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲು ಅವಕಾಶವಾಗುತ್ತದೆ. ಜನರು ತಮ್ಮದೇ ಆದ ಉದ್ದೇಶಗಳನ್ನು ಹಾಗೂ ಗುರಿಗಳನ್ನು ಹೊಂದಿದ್ದಾರೆ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಚಿಕ್ಕಂದಿನಿಂದ ವೃದ್ಧಾಪ್ಯದವರೆಗೂ ಸುಮಾರು ಸಂದರ್ಭಗಳನ್ನು ನೋಡಿ, ಸುಮಾರು ಜನರನ್ನು ಗಮನಿಸಿ, ಸುಮಾರು ಜನರಗಳ ಗುರಿಗಳನ್ನು ನೋಡಿ ಅವರಿಂದ ಪ್ರೇರಿತರಾಗಿ ನಮ್ಮ ಉದ್ದೇಶಗಳು ಮತ್ತು ಗುರಿಗಳನ್ನು ಮುಂದೆ ನಾವೇ ಅಳವಡಿಸಿಕೊಂಡು ಅದನ್ನು ಮುಟ್ಟಲು ಸಹಾಯ ಮಾಡುವಂತೆ ಬೇರೆಯವರನ್ನು ಸಹ ನಾವು ಕೇಳಿಕೊಂಡು ನಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಂಡು ಆ ಗುರಿಗಳು ಮತ್ತು ಉದ್ದೇಶಗಳನ್ನು ಹೊಂದಲು ನಾವು ಶ್ರಮ ಪಡುತ್ತೇವೆ. ಈ ನಾವು ನಂಬದು ಎಂಬ ಭಾವನೆಯು ಸಹಾನುಭೂತಿ ಮತ್ತು ಎಲ್ಲರ ಒಮ್ಮತದಿಂದ ಬರುತ್ತದೆ. ಇದು ಸಹ ಗುಂಪಿನಲ್ಲಿರುವ ಸಮಾಜದಲ್ಲಿರುವ ಎಲ್ಲ ಮಾನವರನ್ನು ಒಟ್ಟಿಗೆ ತರುತ್ತದೆ. ಹಾಗಾದರೆ ವಿ ಫೀಲಿಂಗ್ನಲ್ಲಿ ಅಂದರೆ ನಾವು ಮತ್ತು ನಮ್ಮದು ಎಂಬ ವಿಭಿನ್ನ ವ್ಯತ್ಯಾಸದಲ್ಲಿ ನಾವು ಏನನ್ನು ತರಬಹುದು ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ನಾವು ಮತ್ತು ಅವರು ನಡುವಿನ ವರ್ತನೆಯ ವ್ಯತ್ಯಾಸವನ್ನು ನಾವು ತಿಳಿದಿದ್ದೇವೆ. ಇನ್ ಗ್ರೂಪ್ ಮತ್ತು ಔಟ್ ಗ್ರೂಪ್. ನಾವು ಗುಂಪಿನಲ್ಲಿ ಮಾತನಾಡುವಾಗ ಮೊದಲು ಮನಸ್ಸಿಗೆ ಬರುವುದು ನಾನು ಮಗುವಾಗಿ, ಕುಟುಂಬದ ಸದಸ್ಯನಾಗಿ, ಕುಟುಂಬದಲ್ಲಿ ಕಂಡಂತಹ ಸಂದರ್ಭಗಳನ್ನು ನೋಡಿ ಅದರಿಂದ ಕಲಿತ ಪಾಠಗಳನ್ನು ಅವಲೋಕಿಸಿಕೊಂಡಾಗ ನಮಗೆ ಸಿಗುವಂಥದ್ದು ಕುಟುಂಬದಲ್ಲಿರುವ ಒಗ್ಗಟ್ಟು, ಪರಸ್ಪರರ ವಿಶ್ವಾಸ ಮತ್ತು ಸಾಮಾನ್ಯ ಬಂಧವು ಯಾವಾಗಲೂ ನಮ್ಮ ಮನಸ್ಸಿಗೆ ಬರುತ್ತದೆ ಹಾಗೂ ನಮ್ಮ ಸಂಬಂಧದ ಬಗೆಗೆ ನಾವು ಹೆಚ್ಚಳಿಕೆಯನ್ನು ಹೇಳಲು ಇಷ್ಟಪಡುತ್ತೇವೆ ಹಾಗೂ ಪದೇ ಪದೇ ನಮ್ಮ ಕುಟುಂಬದ ಬಗೆಗೆ ಬೇಕಾದಷ್ಟು ವಿಷಯಗಳನ್ನು ಉಚ್ಚರಿಸುತ್ತಾ ನಮ್ಮದು ಎಲ್ಲ ಗುಣಲಕ್ಷಣಗಳನ್ನು ಹೊಂದಿದ್ದೇವೆ ಎಂದು ಹೇಳಲು ಇಷ್ಟಪಡುತ್ತೇವೆ. ಈ ಎಲ್ಲ ಗುಣಲಕ್ಷಣಗಳು ಪ್ರತಿಯೊಬ್ಬ ಸದಸ್ಯರ ಗುಣಲಕ್ಷಣಗಳಾಗಿವೆ. ಕುಟುಂಬ
ತಾನು ಅನುಸರಿಸುವುದು ಪರಸ್ಪರರ ಸಹಾಯಕ್ಕಾಗಿ ಹಾಗೂ ಅವರುಗಳ ರಕ್ಷಣೆಗಾಗಿ ಮತ್ತು ಸ್ನೇಹವನ್ನು ಸಹ ತರುತ್ತದೆ. ನಾವು ಮತ್ತು ನಮ್ಮದು ಎಂಬ ಭಾವನೆ ಮನೆಯಾಗಿರುವ ಸಮುದಾಯದ ಭಾವನೆ. ಅದು ಸಾಧ್ಯವಾಗದಿರಬಹುದು, ಆದರೆ ಸಾರ್ವಕಾಲಿಕ ಆನಂದವನ್ನು ಹೊಂದಿರುತ್ತಾರೆ. ಆದರೆ ಅದು ಅಂತಿಮವಾಗಿ ದಿನದ ಅಂತ್ಯದ ವೇಳೆಗೆ ನಾವು ಒಟ್ಟಿಗೆ ಮತ್ತು ಇದು ಭದ್ರತೆಯ ಭಾವನೆಯನ್ನು ನೀಡುತ್ತದೆ. ಗುಂಪಿನಲ್ಲಿನ ಗುಂಪು ಚಿಕ್ಕದಾಗಿದೆ. ಮುಖಾಮುಖಿಯಾಗಿದೆ ಮತ್ತು ಸಾಮಾನ್ಯವಾಗಿ ಪ್ರಾಥಮಿಕ ಗುರುತಿನ ಮೂಲವಾಗಿದೆ. ಇದು ಸಾಮಾನ್ಯೀಕರಿಸಿದ ಪರಸ್ಪರ ಅಥವಾ ವಿನಿಮಯದಿಂದ ನಿರೂಪಿಸಲ್ಪಟ್ಟಿದೆ. ಉದಾಹರಣೆಗೆ, ಪೋಷಕರು ಯಾವುದರ ಮೇಲೆ ಮೌಲ್ಯವನ್ನು ಇಡುವುದಿಲ್ಲ ಹಾಗೂ ಅವರು ತಮ್ಮ ಮಕ್ಕಳಿಗಾಗಿ ಏನು ಮಾಡುತ್ತಾರೆ ಮತ್ತು ಪ್ರತಿಯಾಗಿ ಕುಟುಂಬವನ್ನು ಹೊರತುಪಡಿಸಿ ಇತರ ಉದಾಹರಣೆಗಳಲ್ಲಿ ಗುಂಪಿನಲ್ಲಿ ಸ್ನೇಹ, ಕೆಲಸದಲ್ಲಿರುವ ಸಹೋದ್ಯೋಗಿಗಳ ಸ್ನೇಹ ಮತ್ತು ಸಣ್ಣ ಹಳ್ಳಿಯ ಸಮುದಾಯವಿದೆ. ಇನ್ ಗ್ರೂಪ್, ಔಟ್ ಗ್ರೂಪ್ ನಡುವೆ ಪ್ರತ್ಯೇಕವಾದ ರೇಖೆ ಇದೆ. ಅದು ಇಲ್ಲದವರಿಂದ ಸೇರಿದವರನ್ನು ಗುರುತಿಸುತ್ತದೆ. ಸಾಮಾಜಿಕ ಗುಂಪುಗಳು ಅದನ್ನು ಕಂಡುಕೊಳ್ಳುತ್ತವೆ. ಸಮಾಜವು ಜನರನ್ನು ಸುಲಭವಾಗಿ ವ್ಯಾಖ್ಯಾನಿಸಲು ಮತ್ತು ವರ್ಗೀಕರಿಸಲು ಅವರ ಗಡಿಗಳನ್ನು ಕಾಂಪ್ಯಾಕ್ಟ್ ಮಾಡಲು ಮುಖ್ಯವಾಗಿವೆ. ಹೀಗೆ ಗುಂಪುಗಳು ಸಾಮಾನ್ಯವಾಗಿ ವರ್ಗ ಹಾಗೂ ಲಿಂಗದ ಮೇಲೆ ತಮ್ಮನ್ನು ತಾವೇ ವ್ಯಾಖ್ಯಾನಿಸಿಕೊಳ್ಳುತ್ತವೆ. ಜನಾಂಗೀಯ ರೇಖೆಗಳು ಮತ್ತು ಗುಂಪಿನಲ್ಲಿನ ಬಲವಾದ ಭಾವನೆಗಳು ಸಮಾಜದಲ್ಲಿ ವಿಭಜಕ ಶಕ್ತಿಗಳನ್ನು ಸೃಷ್ಟಿಸುತ್ತವೆ. ಜನರನ್ನು ಪರಸ್ಪರ ದೂರವಿಡುತ್ತವೆ. ಇದು ವಿರೋಧಾಭಾಸಕ್ಕೆ ಕಾರಣವಾಗಬಹುದು. ಅದು ಇನ್ನೊಬ್ಬರಿಗೂ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಸಾಮಾಜಿಕ ವಿಜ್ಞಾನಿಗಳು ತಮ್ಮ
ಸನ್ನಿವೇಶದ ನಿರ್ದಿಷ್ಟ ಚೌಕಟ್ಟಿನೊಳಗೆ ಕೆಲಸ ಮಾಡುತ್ತಾರೆ. ಸಮಾಜ ವಿಜ್ಞಾನಿ ಕೂಡ ಒಂದು ಸಮಾಜದ ಸದಸ್ಯ. ಆತನು ಸಮಾಜದಲ್ಲಿ ಬೇರೆಯವರಂತೆ ಮಾನವನಾಗಿ ಅವರೊಂದಿಗೆ ಜೀವಿಸುತ್ತಿರುತ್ತಾನೆ. ಈ ದೃಷ್ಟಿಯಿಂದ ಅವನು ಕಂಡಂತಹ ಎಲ್ಲ ಸತ್ಯ ನಡವಳಿಕೆಗಳು ಅವನಿಗೆ ಮಾರ್ಗದರ್ಶಿಯಾಗಿ ಅಧ್ಯಯನ ಮಾಡಲು ಅವಕಾಶ ಮಾಡಿಕೊಡುತ್ತವೆ. ಈ ದೃಷ್ಟಿಯಿಂದ ಆ ದಿನಗಳ ಅಧ್ಯಯನಗಳು ಹೆಚ್ಚಾಗಿ ಅಧಿಕಾರ ಹೊಂದಿರುವವರನ್ನು ಮತ್ತು ಅವರನ್ನು ಮೆಚ್ಚಿಸಲು ಕೈಗೊಳ್ಳಲಾಗುತ್ತದೆ. ಈ ವಿಜ್ಞಾನಿಗಳು ಅಧಿಕಾರದಲ್ಲಿರುವವರನ್ನು ಹುಡುಕಿ ಅವರಿಂದ ಸಹಾಯ ಮಾಡಲು ಪಡೆದುಕೊಳ್ಳಲು ಬಹಳ ಪ್ರಯತ್ನ ಪಡುತ್ತಾರೆ. ಅವರು ಸಂಶೋಧನೆಗೆ ಸಹಾಯ ಮಾಡುವುದರಿಂದ ಅಧಿಕಾರದಲ್ಲಿರುವವರನ್ನು ಹುಡುಕಿ ಅವರನ್ನು ಕಂಡು ಸಂಶೋಧನೆಗೆ ಬೇಕಾದ ಸಂಪನ್ಮೂಲಗಳನ್ನು ಪಡೆದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಸಾಮಾನ್ಯವಾಗಿ ಈ ಸಂಪನ್ಮೂಲಗಳನ್ನು ಮಿಲಿಟರಿಯವರು, ಸಾಮಾಜಿಕ ಕಾರ್ಯಕರ್ತರು, ದೊಡ್ಡ ಸಂಸ್ಥೆಗಳು ಮತ್ತು ಜೈಲು ಮತ್ತು ಅಂತಹ ಸಂಶೋಧನೆಗೆ ಮಾರುಕಟ್ಟೆ ಕೂಡ ಹೆಚ್ಚುತ್ತಿದೆ. ಹೀಗಾಗಿ ಸಾಮಾಜಿಕ ವಿಜ್ಞಾನಿಗಳು ರಾಜಕೀಯ ಅರ್ಥಗಳ ಬಗ್ಗೆ ತಿಳಿಯಬೇಕಾಗಿರುವುದು ಬಹಳ ಮುಖ್ಯದ ಕೆಲಸ. ಹಾಗೂ ಅವರು ರಾಜಕೀಯ ಅರ್ಥಗಳ ಬಗ್ಗೆ ತಿಳಿದ ನಂತರ ಸಾಬೀತುಪಡಿಸುವಂತಹ ಸೈದ್ಧಾಂತಿಕ ಕಾರಣಗಳಿಗಾಗಿ ಸಂಶೋಧನೆಯನ್ನು ನಡೆಸಬಹುದು ಹಾಗೂ ಹೊಸದಾಗಿ ಸೈದ್ಧಾಂತಿಕ ಸಮರ್ಥನೆಗಳಿಗೆ ಸ್ಪಷ್ಟವಾದ ಬೇಡಿಕೆಯಿದೆ ಎಂದು ಸಂಸ್ಥೆಗಳನ್ನು ಹುಟ್ಟಿಸಿಕೊಳ್ಳಲು ಸಾಧ್ಯವಾಗುತ್ತವೆ. ಹಾಗೂ ಆ ದೃಷ್ಟಿಯಿಂದ ಸಂಸ್ಥೆಗಳು ಸಂಶೋಧನೆಗಾಗಿ ಹುಟ್ಟಿಕೊಂಡಿವೆ. ಹೀಗಾಗಿ ಸಾಮಾಜಿಕ ವಿಜ್ಞಾನಿಗಳು ರಾಜಕೀಯ ಅರ್ಥಗಳ ಬಗ್ಗೆ ತಿಳಿಯದಿರುವುದು ಬಹಳ ಮುಖ್ಯವಾದಂತಹ ಜವಾಬ್ದಾರಿ ಹಾಗೂ ಕೆಲಸವಾಗಿರುತ್ತದೆ. ಒಟ್ಟಾರೆಯಾಗಿ ಸಂಸ್ಥೆಗಳನ್ನು ಕಾನೂನಿನ ರೀತಿ ಬದ್ಧಗೊಳಿಸಬೇಕಾಗುತ್ತದೆ. ಈ ಬದ್ಧತೆಗೆ ಸಾಮಾಜಿಕ ವಿಜ್ಞಾನಗಳ ರಾಜಕೀಯ ಅರ್ಥಗಳು
ಮತ್ತು ಆಡಳಿತಾತ್ಮಕ ಬಳಕೆಗಳ ಬದಲಾವಣೆ ಮತ್ತು ಹೊಸ ಕುಶಲ ವಿಧಾನಗಳಿಂದ ಇದಕ್ಕೆ ಅವಕಾಶ ಸಿಗುತ್ತವೆ. ಇತರ ಉದಾಹರಣೆಗಳೆಂದರೆ ನಮ್ಮ ಜೊತೆ ಇರುವಂಥ ಸಂಬಂಧಿಗಳ, ಸ್ನೇಹಿತರ ಹಾಗೂ ನೆರೆಹೊರೆಯವರ ಸ್ನೇಹ, ನಾವು ಕೆಲಸ ಮಾಡುವಾಗ ಸಿಗುವಂತಹ ಕಂಪನಿಯಲ್ಲಿರುವ ಸಹೋದ್ಯೋಗಿಗಳು ಹಾಗೂ ನಾವು ಹಳ್ಳಿಯಲ್ಲಿ ಜೀವಿಸುವಾಗ ಸಿಗುವಂತಹ ನೆರೆಹೊರೆಯ ಸಂಬಂಧಿಗಳು, ಸ್ನೇಹಿತರು ಎಲ್ಲವೂ ಒಂದು ಸಮುದಾಯ. ಈ ಸಮಾಜವು ಜನರನ್ನು ಸುಲಭವಾಗಿ ವ್ಯಾಖ್ಯಾನಿಸಲು ಮತ್ತು ವರ್ಗೀಕರಿಸಲು ಸಾಮಾಜಿಕ ಗುಂಪುಗಳು ತಮ್ಮ ಗಡಿಗಳನ್ನು ಕಾಂಪ್ಯಾಕ್ಟ್ ಮಾಡಲು ಮುಖ್ಯವಾಗಿವೆ. ಹೀಗೆ ಗುಂಪುಗಳು ಸಾಮಾನ್ಯವಾಗಿ ವರ್ಗ, ಲಿಂಗ ಮತ್ತು ಜನಾಂಗೀಯ ರೇಖೆಗಳ ಮೇಲೆ ತಮ್ಮನ್ನು ವ್ಯಾಖ್ಯಾನಿಸುತ್ತವೆ ಮತ್ತು ಗುಂಪಿನಲ್ಲಿನ ಬಲವಾದ ಭಾವನೆಗಳು ಸಮಾಜದಲ್ಲಿ ವಿಭಜಕ ಶಕ್ತಿಗಳನ್ನು ಸೃಷ್ಟಿಸುತ್ತವೆ. ಜನರನ್ನು ಪರಸ್ಪರ ದೂರವಿಡುತ್ತವೆ. ಇದು ಅಸಮಾನತೆಯ ಲಕ್ಷಣಗಳೊಂದಿಗೆ ಛೇದಿಸುವ ವಿವಿಧ ಗುಂಪುಗಳ ನಡುವಿನ ವೈರತ್ವಕ್ಕೆ ಕಾರಣವೂ ಆಗಬಹುದು. ಹೀಗೆ ಪಶ್ಚಿಮದಲ್ಲಿ ಬಿಳಿ ಮತ್ತು ಮೇಲ್ವರ್ಗದ ಪುರುಷರಿಗಾಗಿ ಮೀಸಲಾದ ವಿಶೇಷ ಕ್ಲಬ್ಗಳು, ಬಣ್ಣದ ಜನರು, ಬಡವರು ಮತ್ತು ಕೆಲವೊಮ್ಮೆ ಮಹಿಳೆಯರನ್ನು ಹೊರತು ಬೇರೇನೂ ಅಲ್ಲ. ಆದರೆ ಅವರು ಅದರಲ್ಲಿರುತ್ತಾರೆ. ಮತ್ತೆ ಅವರು ಕೂಡ ನಾವು ವಾಸಿಸುವ ಪ್ರಪಂಚದಲ್ಲಿ ಅಪರಿಚಿತ ವ್ಯಕ್ತಿಯಾಗೇ ಇರುತ್ತಾರೆ. ಹೀಗೆ ಯಾವುದೇ ಅಪರಿಚಿತರು, ಯಾವುದೇ ಅಜ್ಞಾತ ವರ್ಗಕ್ಕೆ ಸೇರಿದ ವ್ಯಕ್ತಿ ಅಥವಾ ಗುಂಪಾಗಿರಬಹುದು, ಹೆಚ್ಚು ತೆರೆದ ಸ್ಥಳಗಳಲ್ಲಿ ಅಪರಿಚಿತನ ಪರಿಕಲ್ಪನೆಯು
ಕಡಿಮೆಯಾಗಿ ವ್ಯಾಖ್ಯಾನಿಸಲ್ಪಡುತ್ತದೆ. ನಗರದಲ್ಲಿದ್ದಂತೆ ನಗರವು ಪರಿಚಿತ ಸಂಬಂಧಗಳ ಸ್ಥಗಿತದಿಂದ ಗುರುತಿಸಲ್ಪಟ್ಟಿವೆ ಮತ್ತು ಅನೋಮಿ ಮತ್ತು ನೈತಿಕ ನಿರ್ವಾತದ ಪರಿಸ್ಥಿತಿಗೆ ಕಾರಣವಾಗಬಹುದಾದ ಗುಂಪುಗಳು ಸಹ ಇವೆ. ಹೀಗೆ ಗುಂಪುಗಳು ಸಾಮಾಜಿಕ ಮೌಲ್ಯಗಳು ಮತ್ತು ರೂಢಿಗಳನ್ನು ಸಹ ಸಾಧನವಾಗಿ ನಿರ್ವಹಿಸುತ್ತವೆ. ಇವು ವ್ಯತ್ಯಾಸಗಳನ್ನು ಸೃಷ್ಟಿಸುತ್ತವೆ. ಎಲ್ಲಿಯವರೆಗೆ ವ್ಯತ್ಯಾಸಗಳು ತಪ್ಪಾಗಿರಬಹುದು, ವೈವಿಧ್ಯತೆಯನ್ನು ಅಂಗೀಕರಿಸಲಾಗಿದೆ ಮತ್ತು ಅಸಮಾನತೆ ಮತ್ತು ಕಳಂಕದ ವಿಷಯವಾಗಿ ಮಾಡಲಾಗಿದೆ ಎಂಬುದನ್ನು ನೋಡಬಹುದು. ಒಟ್ಟಿಗೆ ಮತ್ತು ಪ್ರತ್ಯೇಕವಾಗಿ ಎಂದರೆ ಸಾಮಾಜಿಕ ಏಕತೆ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಕ್ರಿಯಾತ್ಮಕವಾಗಿರುವ ಸಾಮಾಜಿಕ ಗುಂಪುಗಳನ್ನು ನಾವು ಸಮುದಾಯ ಎಂದು ಕರೆಯುತ್ತೇವೆ. ಸಮುದಾಯವು ಒಬ್ಬ ವ್ಯಕ್ತಿಗೆ ಸುರಕ್ಷಿತ ಸ್ಥಳವನ್ನು ನೀಡುತ್ತದೆ. ಇದು ಗುರುತಿನ ಮತ್ತು ಸಾಮಾಜಿಕ ಯೋಗಕ್ಷೇಮದ ಸ್ಥಳವಾಗಿದೆ. ಸಮುದಾಯದ ಅನುಪಸ್ಥಿತಿಯು ವ್ಯಕ್ತಿಯ ಮಾನಸಿಕ ಆತಂಕ ಮತ್ತು ಸಮಾಜ ವಿರೋಧಿ ವರ್ತನೆಗೆ ಕಾರಣವಾಗುತ್ತದೆ. ಸಾಮಾಜಿಕ ಗುಂಪುಗಳು ಜನರನ್ನು ಒಟ್ಟಿಗೆ ಮತ್ತು ಅವರಿಂದ ದೂರವಿಡುತ್ತವೆ. ಸಾಮಾನ್ಯವಾಗಿ ಸಮುದಾಯವು ಜನರನ್ನು ಒಟ್ಟಿಗೆ ಇರಲು ಅವಕಾಶ ಕೊಡುತ್ತದೆ ಹಾಗೂ ಅವರನ್ನು ದೂರ ಇಡಲು ಇಚ್ಛಿಸುತ್ತದೆ. ಮಿಲ್ಸ್ನ ಪ್ರಾಯೋಗಿಕತೆಯ ವಿಧಗಳು ಮತ್ತು ಅಧಿಕಾರಶಾಹಿ ನೀತಿ. ಮಿಲ್ಸ್ ಇತಿಹಾಸದ ಉಪಯೋಗಗಳು. ಸಮಾಜಶಾಸ್ತ್ರವು ವಾಸ್ತವದಲ್ಲಿ ಯಾವ ರೀತಿಯಲ್ಲಿ ಕಾಣುತ್ತದೆ ಎಂಬುದನ್ನು ನಾವು ಅರಿತಿದ್ದೇವೆ. ಮಿಲ್ಸ್ ದಿ ಹ್ಯೂಮನ್ ವೆರೈಟಿ ಎಂಬುದರ ಬಗ್ಗೆ ಬರೆದಿದ್ದಾನೆ. ಸಮಾಜಶಾಸ್ತ್ರೀಯ ದೃಷ್ಟಿಕೋನವನ್ನು ಗಮನಿಸಿ ವ್ಯಾಖ್ಯಾನಿಸಿ ಮತ್ತು ಮೌಲ್ಯೀಕರಿಸಿದ್ದಾರೆ. ಬೋಮನ್ ಸಮಾಜಶಾಸ್ತ್ರೀಯ ಕಣ್ಣು ಎಂದು ಸಮಾಜಶಾಸ್ತ್ರವನ್ನು ನಿರೂಪಿಸಿರುತ್ತಾರೆ. ಮಿಲ್ಸ್ನ ಫಿಲಾಸಫೀಸ್ ಆಫ್ ಸೈನ್ಸ್ ಸಹ ಮಾಡಿರುತ್ತದೆ. ನಾವು ನೋಡಿರುವ ಹಲೋ
ಸಮಾಜಶಾಸ್ತ್ರದ ಅರ್ಥ. ಈಗ ನಮಗೆ ಸಮಾಜಶಾಸ್ತ್ರ ಏನು ಎಂಬುದು ಅರ್ಥವಾಗುತ್ತದೆ. ಸಮಾಜಶಾಸ್ತ್ರ ಒಂದು ಸಾಮಾಜಿಕ ವಿಜ್ಞಾನವಾಗಿದ್ದು, ಇದರ ಅಧ್ಯಯನದ ವಸ್ತು ಸಾಮಾಜಿಕ ಸಂಬಂಧಗಳು, ಅದು ನಿರ್ದಿಷ್ಟ ಮಾನವ ಜನಸಂಖ್ಯೆಯಲ್ಲಿ ಸಂಭವಿಸುತ್ತದೆ. ಈ ಅರ್ಥದಲ್ಲಿ ಸಮಾಜಶಾಸ್ತ್ರವು ಸಮಾಜಗಳ ರಚನೆ, ಸಂಘಟನೆ ಮತ್ತು ಕಾರ್ಯಚಟುವಟಿಕೆಗಳಲ್ಲಿ ಅಧ್ಯಯನ ಮಾಡಲಾಗುವುದು. ಸಮಾಜಶಾಸ್ತ್ರ ಒಂದು ಸಾಮಾಜಿಕ ವಿಜ್ಞಾನವಾಗಿದ್ದು, ಇದರ ಅಧ್ಯಯನದ ವಸ್ತು ಸಾಮಾಜಿಕ ಸಂಬಂಧಗಳು, ಅದು ನಿರ್ದಿಷ್ಟ ಮಾನವ ಜನಸಂಖ್ಯೆಯಲ್ಲಿ ಸಂಭವಿಸುತ್ತದೆ. ಈ ಅರ್ಥದಲ್ಲಿ ಸಮಾಜಶಾಸ್ತ್ರವು ಸಮಾಜಗಳ ರಚನೆ, ಸಂಘಟನೆ ಮತ್ತು ಕಾರ್ಯಚಟುವಟಿಕೆಗಳನ್ನು ಅಧ್ಯಯನ ಮಾಡುವ, ವಿಶ್ಲೇಷಿಸುವ ಮತ್ತು ವಿವರಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಜೊತೆಗೆ ಸಾಮಾಜಿಕ ಚಟುವಟಿಕೆಗಳ ಪರಿಣಾಮವಾಗಿ ಸಾಮೂಹಿಕ ಮಟ್ಟದಲ್ಲಿ ಪರೀಕ್ಷಿಸಲಾಗುವ ನಡವಳಿಕೆಗಳು, ಪ್ರವೃತ್ತಿಗಳು, ವಿದ್ಯಮಾನಗಳು ಮತ್ತು ಸಮಸ್ಯೆಗಳನ್ನು ವಿವರಿಸುತ್ತದೆ. ಇದನ್ನು ಮಾಡಲು ಸಮಾಜಶಾಸ್ತ್ರವು ವಿಭಿನ್ನ ಸಂಶೋಧನಾ ವಿಧಾನಗಳನ್ನು ಬಳಸುತ್ತದೆ. ಒಂದೆಡೆ ಗುಣಾತ್ಮಕ ವಿಧಾನವು ವಿದ್ಯಮಾನಗಳ ವಿವರಣೆ ಮತ್ತು ವ್ಯಾಖ್ಯಾನವನ್ನು ಕೇಂದ್ರೀಕರಿಸಿದೆ, ಮತ್ತು ಮತ್ತೊಂದೆಡೆ ಪರಿಮಾಣಾತ್ಮಕ ವಿಧಾನವು ಅಧ್ಯಯನ ಮಾಡಿದ ಸಾಮಾಜಿಕ ವಿದ್ಯಮಾನಗಳ ಸಂಖ್ಯಾಶಾಸ್ತ್ರೀಯ ಪ್ರಾತಿನಿಧ್ಯದ ಮೇಲೆ ಹೆಚ್ಚು ಕೇಂದ್ರೀಕರಿಸಿದೆ. ಸಮಾಜಶಾಸ್ತ್ರವು ಒಂದು ಅಂತರ ಶಿಕ್ಷಣ ವಿಜ್ಞಾನವಾಗಿದೆ. ಇದು ಸಾಮಾಜಿಕ ವಿದ್ಯಮಾನಗಳ ಕಾರಣಗಳು ಮತ್ತು ಪರಿಣಾಮಗಳ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನಕ್ಕಾಗಿ ವಿಭಿನ್ನ ಸಿದ್ಧಾಂತಗಳು, ವಿಧಾನಗಳು ಮತ್ತು ತಂತ್ರಗಳನ್ನು ಬಳಸುತ್ತದೆ. ಈ ಶಿಸ್ತಿನ ಇತಿಹಾಸದಲ್ಲಿ ಹೆನ್ರಿ ಡಿ ಸೇಂಟ್ ಸೈಮನ್ ಅವರನ್ನು ಸಮಾಜಶಾಸ್ತ್ರದ ಪಿತಾಮಹ ಎಂದು ಪರಿಗಣಿಸಲಾಗಿದೆ. ವೈಜ್ಞಾನಿಕ ಸಂಶೋಧನೆ ಮತ್ತು ಸಾಮಾಜಿಕ ವಿದ್ಯಮಾನಗಳ ಸಿದ್ಧಾಂತವನ್ನು ಪ್ರಸ್ತಾಪಿಸಿದ ಮೊದಲ ವ್ಯಕ್ತಿಯಾಗಿದ್ದಾರೆ. ಸಮಾಜಶಾಸ್ತ್ರ ಒಂದು ಸಾಮಾಜಿಕ ವಿಜ್ಞಾನವಾಗಿದ್ದು, ಇದರ ಅಧ್ಯಯನದ ವಸ್ತು ಸಾಮಾಜಿಕ ಸಂಬಂಧಗಳು, ಅದು ನಿರ್ದಿಷ್ಟ ಮಾನವ ಜನಸಂಖ್ಯೆಯಲ್ಲಿ ಸಂಭವಿಸುತ್ತದೆ. ಈ ಅರ್ಥದಲ್ಲಿ ಸಮಾಜಶಾಸ್ತ್ರವು ಸಮಾಜಗಳ ರಚನೆ, ಸಂಘಟನೆ ಮತ್ತು ಕಾರ್ಯಚಟುವಟಿಕೆಗಳನ್ನು ಅಧ್ಯಯನ ಮಾಡುವ, ವಿಶ್ಲೇಷಿಸುವ ಮತ್ತು ವಿವರಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಜೊತೆಗೆ ಸಾಮಾಜಿಕ ಚಟುವಟಿಕೆಗಳ ಪರಿಣಾಮವಾಗಿ ಸಾಮೂಹಿಕ ಮಟ್ಟದಲ್ಲಿ ಪರಿಶೀಲಿಸಲಾಗುವ ನಡವಳಿಕೆಗಳು, ಪ್ರವೃತ್ತಿಗಳು, ವಿದ್ಯಮಾನಗಳು ಮತ್ತು ಸಮಸ್ಯೆಗಳನ್ನು ವಿವರಿಸುತ್ತದೆ. ನಮಸ್ತೆ.